ಅರ್ಶಿನೆಲೆ ಸಿಹಿ ಕಡುಬು ತಿಂದೇ ಇರ್ತೀರಾ. ಈ ತರ ಒಂದ್ಸಲ ಅರ್ಶಿನೆಲೆ ಖಾರ ಕಡುಬು ಸಹ ಮಾಡಿ ನೋಡಿ. ಇದನ್ನ ಮಾಡ್ಲಿಕ್ಕೆ ನಾನಿಲ್ಲಿ 1 ಕಪ್ ಅಷ್ಟು ಕಡಲೆ ಬೇಳೆನ 1 ರಿಂದ 2 ಸತಿ ಚಂದ ಮಾಡಿ ತೊಳೆದು 2 ಗಂಟೆಗಳ ಕಾಲ ನೆನೆ ಹಾಕ್ತೇನೆ. ಇವಾಗ ಒಂದ್ ಮಿಕ್ಸರ್ ಜಾರಿಗೆ ಬೇಯಿಸಿರುವ ಕುಚಲಕ್ಕಿ ಅನ್ನ, ಅಕ್ಕಿ, ಕಾಯಿ ತುರಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚಂದ ಮಾಡಿ ರುಬ್ಬಿ ಪೇಸ್ಟ್ ಅನ್ನು ರೆಡಿ ಮಾಡ್ಕೊಳ್ತೇನೆ. ಹಾಗೆ ನಾನಿಲ್ಲಿ ಅರಿಶಿನೆಲೆಯನ್ನು ಚೆನ್ನಾಗಿ ತೊಳೆದು ಒಂದ್ ಬಟ್ಟೆಯಿಂದ ಒರೆಸಿ ಕ್ಲೀನ್ ಮಾಡಿ ಸೈಡ್ ಅಲ್ಲಿ ಇಟ್ಕೊಳ್ತೇನೆ. ಇವಾಗ ಮಿಕ್ಸರ್ ಜಾರಿಗೆ ನೆನೆಸಿರುವ ಕಡಲೆಬೇಳೆ, ಕಾಯಿ ತುರಿ, ಹಸಿಮೆಣಸು, ಶುಂಠಿ, ಉಪ್ಪು, ಹಿಂಗ್, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಅನ್ನು ರೆಡಿ ಮಾಡ್ಕೊಳ್ತೇವೆ. ಇದನ್ನ ಒಂದು ಪಾತ್ರೆಗೆ ಹಾಕಿ ಜೊತೆಗೆ ಸ್ವಲ್ಪ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಹೂರ್ಣವನ್ನು ರೆಡಿ ಮಾಡ್ಕೊಳ್ಬೇಕು. ಇವಾಗ ಮಾಡಿರೋ ಅಕ್ಕಿ ಪೇಸ್ಟ್ ಅನ್ನು ಎಲೆಗೆ ಹಾಕಿ ಚಂದ ಮಾಡಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಮಾಡಿರೋ ಹೂರ್ಣವನ್ನು ಅದಕ್ಕೆ ಹಾಕಿ ಎಲೆಯನ್ನು ಮಡ್ಚಿ 20 ರಿಂದ 25 ನಿಮಿಷಗಳ ಕಾಲ ನೀವು ಇದನ್ನ ಸ್ಟೀಮ್ ಮಾಡಿ ಬೇಯಿಸ್ಕೊಳ್ಬೇಕು. ಇದನ್ನ ನೀವು ಹಾಗೆ ಸಹ ತಿನ್ಬಹುದು, ಇಲ್ಲಾಂದ್ರೆ ಚಟ್ನಿ ಅಥವಾ ತುಪ್ಪ ಜೊತೆ ತಿನ್ಲಿಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ಇವಾಗ ಸಖತ್ ಸಿಂಪಲ್ ಆಗಿ ಡಿಲಿಷಿಯಸ್ ಆದ ಅರಿಶಿನೆಲೆ ಖಾರ ಕಡುಬು ರೆಡಿ ಆಗಿದೆ.